ಜವಾಬ್ದಾರಿ ಕೊಟ್ಟಿದ್ದಾರೆ? ಅಲ್ಲ, ಎಲ್ಲರಿಗೂ ಜವಾಬ್ದಾರಿ ಇದೆ, ಅದೇ ರೀತಿ ನಮಗೂ ಜವಾಬ್ದಾರಿ ಕೊಟ್ಟಿದ್ದಾರೆ. ನಾನು ಬಾಗಲಕೋಟೆಯಲ್ಲಿ ಮೊನ್ನೆ 3 ದಿನ ಇದ್ದು ಇವತ್ತು ಇಲ್ಲಿ ಬಂದಿದ್ದೇನೆ. ಸೊ ಇಲ್ಲಿ ನಮ್ಮ ಪಾರ್ಟಿ ಆಫೀಸ್ಗೆ ಹೋಗ್ಬಿಟ್ಟು ನಮ್ಮ ಏನು ವಾರ್ ರೂಮ್ ಇದೆ ಅಲ್ಲಿ ನಮಗೆ ಎಲ್ಲಿ ಹಂಚಿಕೆ ಮಾಡಿರ್ತಾರೆ ಅಲ್ಲಿ ಹೋಗ್ಬೇಕು, ಪಕ್ಷದ ಪರವಾಗಿ ಕ್ಯಾಂಡಿಡೇಟ್ ಪರವಾಗಿ ಕ್ಯಾಂಪೇನ್ ಮಾಡಬೇಕು. ಏನಂತ ಅವ್ರಿಗೆ ಯಾಕೆ ಅಲ್ಪಸಂಖ್ಯಾತರ ಬಗ್ಗೆ ಎಷ್ಟಾಗಿ ಪ್ರೀತಿ ಇದೆ ಅಂತ? ಈಗ ಅವ್ರು ಪಾರ್ಲಿಮೆಂಟ್ ಮೆಂಬರ್ ಎಷ್ಟಿದ್ದಾರೆ ಅಂತ ಅಲ್ಪಸಂಖ್ಯಾತರು? ಪಾರ್ಲಿಮೆಂಟ್ ಯಾರು ಇದಾರ ಅಲ್ಪಸಂಖ್ಯಾತರು ಭಾರತ ದೇಶದಲ್ಲಿ? ಅಲ್ಪಸಂಖ್ಯಾತರ ಬಗ್ಗೆ ಇವತ್ತೇನು ಮಾತನಾಡ್ತಿದ್ದಾರೆ, ಖುಷಿ ಇದೆ, ತೊಂದರೆ ಇಲ್ಲ. ಇವತ್ತರ ಮಾತಾಡಕ್ ಪ್ರಾರಂಭ ಮಾಡಿದ್ದಾರೆ. ಅವ್ರ ಜನ ಪಾರ್ಲಿಮೆಂಟ್ ಟಿಕೆಟ್ ಕೊಟ್ಟಿದ್ದಾರಂತೆ. ಮತ್ತೆ ದಿನ ಬೆಳಗ್ಗೆ ಅದರ ಮುಸಲ್ಮಾನರ ವಿರುದ್ಧ ಮಾತನಾಡ್ತಾರಲ್ಲ, ಮತ್ತೆ ಇದಕ್ಕೆ ಮಾತನಾಡ್ತಾರಂತ. ಇವತ್ತು ಅಲ್ಪಸಂಖ್ಯಾತರ ಬಗ್ಗೆ ಪ್ರೀತಿ ಹಾಕಿದೆ, ಅವ್ರು ಕೇಳಿ ನೋಡಿ. ನಿನ್ನೆ ಬಾಗಲಕೋಟೆ ಕೂಡ ಚುನಾವಣಾ ಪ್ರಚಾರ ನಡೀತಾ ಇದೆ. ಪ್ರತಾಪ್ ಸಿಂಹ ಮತ್ತೆ ವಿ ಸೋಮಣ್ಣ ಅವರು ವೇದಿಕೆ ಕಂಡಿರ್ತಾರೆ, ವಿ ಸೋಮಣ್ಣ ನಗರ್ದಿರ್ತಾರೆ. ನಿಮ್ಮ ಸಿಎಂ ಬಗ್ಗೆ ನೀವು ಖಚಿತವಾಗಿ ಮಾತಾಡ್ತಾರೆ ಪ್ರತಾಪ್ ಸಿಂಹ ಅವರು ಏನಂತ? ಯುಗಾದಿ ಹಬ್ಬದಲ್ಲಿ ಮಾತಾಡ್ತಿದ್ದು, ಶಿವಮೊಗ್ಗ ಇನ್ನೊಂದೇನಾರ ಮಾಡ್ಕೊಳ್ಳಿ ಅನ್ನೋದು ವಿಚಾರ ಅಲ್ಲ. ಈಗ ಅದೇ ಇದೆ ಅಲ್ಲ, ಅವ್ರದ್ದು ಕೂಡ ಕೇಂದ್ರದಲ್ಲಿ ಎಪ್ಸ್ಟೈನ್ ಫೈಲ್ ಬಂದಾಗ್ಲಿಂದ ಎಪ್ಸ್ಟೈನ್ ಫೈಲ್ ಖುಲಾಸ ಆಗಿದೆಯಲ್ಲ, ಈಗ ಅಲ್ಲಿ ಕೂಡ ಬಹಳ ಟೆಂಪರರಿ ಬೇಸಿಸ್ ಮೇಲೆ ಮೋದಿ ಸಾಹೇಬರು ನಡೀತಾ ಇದ್ದಾರೆ. ಇಡೀ ಪ್ರಪಂಚಕ್ಕೆ ಗುರ್ತಾಗಿದೆ ಎಪ್ಸ್ಟೈನ್ ಫೈಲ್ ನಲ್ಲಿ ಯಾರು ಏನ್ ಮಾಡಿದ್ದಾರೆ ಅಂತ ಹೇಳಿ. ಅದ್ರ ಬಗ್ಗೆ ನನಗೆ ಜಾಸ್ತಿ ಟೀಕೆ ಮಾಡಕ್ ಹೋಗುದಿಲ್ಲ. ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಟೀಕೆ ಮಾಡ್ಬೇಕಂದ್ರೆ ಸ್ವಲ್ಪ ಏನೋ ಯೋಚನೆ ಮಾಡ್ಬೇಕು. 17 ಬಾರಿ ಬಜೆಟ್ ಕೊಟ್ಟಿರ್ತಕ್ಕಂತ ಈ ದೇಶದಲ್ಲಿ ಯಾವುದೇ ಒಬ್ಬ ಉಪಮುಖ್ಯಮಂತ್ರಿ ಇದ್ರೆ, ಮುಖ್ಯಮಂತ್ರಿ ಇದ್ರೆ ಅದು ಸಿದ್ದರಾಮಯ್ಯ ಇದಾರೆ. ಈ ರೀತಿ ಮಾತಾಡೋರ್ಗೆ ಏನ್ ಗಿಡ್ಸ್ಕೋಬೇಕು? ಸಿದ್ದರಾಮಯ್ಯ ಸಾಹೇಬ್ರನ್ನ ಟಾರ್ಗೆಟ್ ಮಾಡಿ ಮಾತನಾಡ್ಲಿ. ಏನಿದೆ? ವಾಟ್ ಇಸ್ ದರ್ ಅಪಾರ್ಟ್ ಫ್ರಮ್ ಸ್ಪೀಕಿಂಗ್ ಪರ್ಸನಲಿ? ಏನೇನ ವಿಷಯ ಏನೇನಿದೆಯಾ, ಆಳವಾದಂತ ವಿಷಯ ಇದ್ರೆ ಅವ್ರ ಬೇಕಾದ್ರೆ ಮಾತನಾಡಬಹುದು. ಸುಮ್ಮನೆ ಏನೋ ವೈಯಕ್ತಿಕವಾಗಿ ಟೀಕೆ ಮಾಡಂಗಿದ್ರೆ ಮಾಡಲಿ. ನಾವು ಮೋದಿ ಸಾಹೇಬ್ರ ಬಗ್ಗೆ ಇವತ್ತು ವೈಯಕ್ತಿಕವಾಗಿ ಟೀಕೆ ಮಾಡೋದಲ್ಲ, ನಾವು ಆಧಾರ ಸಹಿತವಾಗಿ ಅಥವಾ ನಾವು ಸ್ಟಾಟಿಕ್ಸ್ ಹಿಡ್ಕೊಂಡು ಪರ್ಫಾರ್ಮೆನ್ಸ್ ಬಗ್ಗೆ ಮಾತನಾಡ್ತೀವಿ. ಅವ್ರಿಗೇನೋ ಸುಮ್ಮನೆ ಒಂದು ಸ್ವಲ್ಪ ಪ್ರಚಾರ ಸಿಗುತ್ತೆ ಅಂತ ಹೇಳಿ ಆ ರೀತಿ ಮಾತನಾಡ್ತಾರೆ ಅಂತ ನನ್ನ ಅಭಿಪ್ರಾಯ. ಅಲ್ಲ, ಚುನಾವಣೆ ಆದ್ಮೇಲೆ ಸ್ಪರ್ಧೆ ಇದೆ. ನಮಗೆ ವಿಶ್ವಾಸ ಇದೆ, ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮ, ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಒಟ್ಟಾರೆ ನಮ್ಮ ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಖಂಡಿತವಾಗ್ಲೂ ಅನುಕೂಲ ಆಗ್ತಕ್ಕಂಥ ವಾತಾವರಣ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡಿಸ್ತೇನೆ. ಇಲ್ಲಿ ಇನ್ನ 3-4 ದಿನ ಇಲ್ಲೇ ಇರ್ತೀವಿ. ಇಲ್ಲಿ ಪ್ರಚಾರ ಏನ್ ಮುಗಿಬೇಕು ಆ ಟೈಮ್ ವರೆಗೆ ಇಲ್ಲಿದ್ದು ಪ್ರಚಾರ ಮಾಡಿ ಹೋಗ್ತೀವಿ. ಎಲ್ಲರೂ ಕೈ ಮುಗಿದು ಓಟ್ ಕೇಳ್ಬೇಕು. ನಾವು ಗೌಡ್ರು ಎಲ್ಲರೂ ಕೈ ಮುಗಿಬೇಕು, ಓಟ್ ಕೇಳಬೇಕು. ಜವಾಬ್ದಾರಿ ಜನರ ಹತ್ರ, ನಮ್ಮ ಹತ್ರ ಏನಿಲ್ಲ. ಅವಾಗ ಏನ್ ಮಾಡ್ತೀವಿ? ಸರಿದಾರಿ ತರೋದಕ್ಕೆ ಮೂಗುದಾರ ಹಾಕ್ತಿವಿ, ಸರಿದಾರಿ ತರೋದಕ್ಕೆ ಅಲ್ಲೇ ಹಿಡ್ಕೊಳ್ತೀವಿ. ಆದ್ರೂ ಮಾತ್ಕರ್ದಾಗ ಏನ್ ಮಾಡ್ತೀವಿ? ಬಾರ್ಕೋಲಲ್ಲಿ ಬಾರಿಸ್ತೀವಿ. ಈ ಸರ್ಕಾರಕ್ಕೂ ಬಾರಿಸ್ಬೇಕು. ಯಾಕೆ ಬಾರಿಸ್ಬೇಕು ಅಂತ? ಎಲ್ಲಾ ಬೆಲೆ ಏರಿಸಿದ್ದಾರೆ, ಯಾವ ಬೆಲೆನೂ ಬಿಟ್ಟಿಲ್ಲ. ಎಲ್ಲಾ ಅಗತ್ಯ ವಸ್ತುಗಳ ಬೆಲೆ ಏರಿಸಿದ್ದಾರೆ. ಹಾಲಿನ ಬೆಲೆ ಏರಿಸಿದ್ರು, ನೀರಿನ ಬೆಲೆ ಏರಿಸಿದ್ರು, ಕಸದ ಟ್ಯಾಕ್ಸ್ ಏರಿಸಿದ್ರು. ಸ್ಟಾಂಪ್ ಡ್ಯೂಟಿ 20 ರೂಪಾಯಿ ಸ್ಟಾಂಪ್ ಡ್ಯೂಟಿನೇ ಮಾಯ ಇದೆಯಾ? ಈಗ 20 ರೂಪಾಯಿ ಸ್ಟಾಂಪ್ ಪೇಪರ್, 20 ರೂಪಾಯಿ ಸ್ಟಾಂಪ್ ಪೇಪರ್ ಮಾಯ. ಅದಕ್ಕೆ 100 ರೂಪಾಯಿ ಕೊಡ್ಬೇಕು, 200 ರೂಪಾಯಿ ಕೊಡ್ಬೇಕು. ಬರ್ತ್ ಸರ್ಟಿಫಿಕೇಟ್ ಈಗ 5 ರೂಪಾಯಿ ಕೊಟ್ಟರೆ ಸಾಕಿತ್ತು, ಈಗ 50 ರೂಪಾಯಿ ಕೊಡ್ಬೇಕು. ಡೆತ್ ಸರ್ಟಿಫಿಕೇಟ್ ಅದಕ್ಕೂ 50 ರೂಪಾಯಿ ಕೊಡ್ಬೇಕು. ಮುಂಚೆ ಪಾಣಿ RTC 15 ರೂಪಾಯಿ ಕೊಟ್ಟರೆ ಸಿಕ್ತಿತ್ತು, ಈಗ ಎಷ್ಟು ಕೊಡ್ಬೇಕು? 30 ರೂಪಾಯಿ ಕೊಡ್ಬೇಕು. ಅದಕ್ಕಾಗಿ ಎಲ್ಲದರ ದರ ಏರಿಸಿ ಬಡವರಿಗೆ ಒಂದು ರೀತಿಯಲ್ಲಿ ಹೆಮ್ಮಾರಿ ಆಗಿರ್ತಕ್ಕಂಥ ಸರ್ಕಾರ ಯಾವುದು ಅಂದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಅದಕ್ಕಾಗಿ ಬುದ್ಧಿ ಕಲಿಸಿ ಅಂತ ಕೇಳಕ್ ಬಂದಿದ್ದಾರೆ, ಬುದ್ಧಿ ಕಲಿಸಿ ಅಂತ ವಿನಂತಿ ಮಾಡ್ಲಿಕ್ಕೆ ಬಂದಿದ್ದಾರೆ. ಅದಕ್ಕಾಗಿ ನಿಮ್ಮಲ್ಲಿ ನಮ್ಮ ವಿನಂತಿ, ನಮ್ಮ ಶ್ರೀನಿವಾಸ ದಾಸ್ ಕರಿಯಪ್ಪನವರ ಕಮಲದ ಹೂವಿನ ಗುರುತಿಗೆ ಅದರ ಬಟನ್ ಒತ್ತೋದ್ರ ಮೂಲಕ ಕಮಲವನ್ನು ಅರಳಿಸಿ, ಕಮಲದಲ್ಲಿ ಲಕ್ಷ್ಮಿ ಹುಟ್ಟಿದ್ದಾಳೆ. ಆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಬಡವರ ಕಷ್ಟಕ್ಕೆ ಕೆರಬೇಕಾ ಬರುವ? ಈಗ ಮನೆ ಬಾಗಿಲಿಗೆ ಬರ್ತಾರೆ, ಬರಿಗಾಲಲ್ಲಿ ಬರ್ತಾರೆ. ಆಮೇಲೆ ಅವ್ರ ಮನೆ ಬಾಗಿಲಿಗೆ ಹೋದ್ರೆ ಗೇಟ್ ಓಪನ್, ಬಾಗಿಲು ಓಪನ್ ಇರುತ್ತಾ? ಬಾಗಿಲು ಓಪನ್ ಇರಲ್ಲ. ಬಡವರಿಗೆ ಬಾಗಿಲು ಬಂದು. ಆದ್ರೆ ನಮ್ಮ ಶ್ರೀನಿವಾಸ ದಾಸ್ ಕರಿಯಪ್ಪ ಬಡವರ ಕಷ್ಟ ಏನು ಅನ್ನೋದನ್ನು ಅನುಭವಿಸಿರೋರು. ಬಡವರ ಮನೆ ಅವರಿಗೆ ದಾರಿ ಯಾರು ಹೇಳ್ಕೋಬೇಕಾಗಿಲ್ಲ. ಬಡವರ ಮನೆ ದಾರಿ ಹುಡುಕೊಂಡು ಬರುವಂತ ಶ್ರೀನಿವಾಸ ದಾಸ್ ಕರಿಯಪ್ಪನವ್ರನ್ನ ಗೆಲ್ಲಿಸಿ ಅಂತ ಹೇಳಿ ವಿನಂತಿ ಮಾಡಿ ನಿಮ್ಮೆಲ್ಲರಿಗೆ ವಂದಿಸಿ ನಾನು ಮಾತು ಮುಗಿಸ್ತೇನೆ.